ಇವತ್ತು ನನಗೆ ಈ ಪರಿಸ್ಥಿತಿ ಹೆಂಗಾಯಿತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಫ್ರೀಲಾನ್ಸಿಂಗ್ ಕೆಲಸನ ಮಾಡ್ತಾಯಿದ್ದೀನಿ. ಇದನ್ನು ನಾನು ನನ್ನ 8 ತಿಂಗಳು ಮಗು ಇರುವಾಗಲೇ ಯಾರಾದರೂ ನಂಗೆ ಹೇಳಿದರೆ ನಂಗೆ ತುಂಬಾ ಯೂಸ್ ಆಗಿರೋದು. ಸೊ ಫಸ್ಟೇ ನಾನೆಲ್ಲ ಸ್ಕಿಲ್ಸ್ನ ಕಲ್ತ್ಕೊಂಡು ಆಮೇಲೆ ಇವಾಗ ಮನೆಯಿಂದನೇ ಆರಾಮಾಗಿ ಫ್ರೀಲಾನ್ಸಿಂಗ್ ಮಾಡ್ತಾಯಿದ್ದೀನಿ. ನಾನು ಮಾಮೂಲಿ ಜಾಬಲ್ಲಿ ಏನು ದುಡಿತಾ ಇದ್ದೀನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ದುಡಿತಾ ಇದ್ದೀನಿ. ಮತ್ತು ಮಗು ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ, ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ, ಯಾರ ಕಣ್ಣು ದೃಷ್ಟಿನೂ ತಾಗೋದು ಬೇಡ. ಸೊ ಇದೇ ರೀತಿ ನೀವು ಕೂಡ ಏನಾದರೂ ಮನೆಯಿಂದನೇ ವರ್ಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಡೀಟೇಲ್ಸ್ ಬೇಕು ಅಂತ ತುಂಬ ಜನ ಮೆಸೇಜ್ ಮಾಡ್ತಾನೆ ಇರ್ತೀರಾ. ಸೊ ಏನು ಮಾಡಿ ಅಂದರೆ ಡೈರೆಕ್ಟಾಗಿ ನನಗೆ ನೀವು ವಾಟ್ಸಪ್ಗೆ ಮೆಸೇಜ್ ಮಾಡ್ತು ಅಂತ ಹೇಳಿದ್ರೆ ಫ್ರೀ ಡೀಟೇಲ್ಸ್ ನಾನು ನಿಮಗೆ ಕಳಿಸ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ಯೂಶ್ವಲಿ ನನ್ನ ಹಸ್ಬೆಂಡು ಡ್ರೈವಿಂಗ್ ಫೀಲ್ಡಲ್ಲಿ ಇರೋದ್ರಿಂದ 3-4 ಡೇಸ್ಗೆ ಒಂದು ಸಲ ಅವರು ಮನೆಗೆ ಬರ್ತಾರೆ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಫ್ಯಾಮಿಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾವು ಇವತ್ತು ಔಟಿಂಗ್ ಹೊರಟ್ವಿ. ಇವಾಗ ನೋಡಿ, ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಜಾಸ್ತಿ ಲಕ್ಸುರಿಯಸ್ ಔಟಿಂಗ್ ಎಲ್ಲ ನಮ್ದಿರೋದಿಲ್ಲ. ಎಲ್ಲ ₹1,000 ಬಜೆಟಲ್ಲಿ ನಮಗೆ ಒಂದು ನೆಮ್ಮದಿ ಆಗೋ ಥರ ನಾವು ಔಟಿಂಗ್ ಹೋಗಿ ಬಂದ್ವಿ. ಸೊ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ತುಂಬ ಇಷ್ಟ, ಆ್ಯಂಡ್ ನನಗೆ ಸ್ವಿಮ್ಮಿಂಗ್ ಕಲಿಯೋ ಆಸೆ ಭಾಳಷ್ಟು ಇದೆ. ಲೈಕ್ 9ನೇ ಕ್ಲಾಸಿಂದ ಸ್ವಿಮ್ಮಿಂಗ್ ಮಾಡಬೇಕಂತ ಆಸೆ. ಸೊ ಅವಾಗ ಸ್ವಿಮ್ಮಿಂಗ್ ಕಲಿಯೋ ಒಂದು ಪ್ರಯತ್ನದಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇರ್ತೀವಿ. ಸೊ ಇವತ್ತು ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ವಿಸಿಟ್ ಮಾಡಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಒಂದು 1000 ಒಳಗಡೆನೇ ಖರ್ಚು ಮುಗಿಸ್ಕೊಂಡು ಮನೆಗೆ ಕೂಡ ವಾಪಸ್ ಬಂದ್ವಿ. ಈಗ ನಾನು ಆ್ಯಕ್ಚುಲಿ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರೋ ಟೈಮಲ್ಲಿ ನನಗೆ ಮನೆಗೆ ಟೈಮೇ ಕೊಡೋಕ್ಕಾಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಬೆಳಗ್ಗೆ ಹೋದ್ನ, ರಾತ್ರಿ ಬಂದನ, ಮನೆ ಕೆಲಸ ಮಾಡೋದನ್ನ ಇದರಲ್ಲೇ ನನಗೆ ಟೈಮ್ ಆಗೋಗ್ತಾಯಿತ್ತು. ಟ್ರಾವೆಲ್ ಮಾಡೋದ್ರಲ್ಲೇ ಟೈಮ್ ಆಗೋಗ್ತಾಯಿತ್ತು. ಮನೆ ಕೆಲಸದಲ್ಲೇ ಫುಲ್ ಬ್ಯುಸಿ ಆಗಿಬಿಡ್ತಾಯಿದ್ದೆ. ನನ್ನ ಮಗಳಿಗೆ ನಾನೆಲ್ಲೋ ಒಂದು ಕಡೆ ಟೈಮೇ ಕೊಡೋಕ್ಕಾಗಿಲ್ಲ. ನನಗೆ ಇನ್ನೂ ತುಂಬ ರಿಗ್ರೆಟ್ ಇರೋದಂದರೆ ನಾನು 8 ತಿಂಗಳ ಮಗುನ ನಾನು ಬಿಟ್ಬಿಟ್ಟು ಕೆಲಸಕ್ಕೆ ಹೋಗ್ತಾಯಿದ್ದೆ. ಅವಳದೊಂದು ತುಂಬ ಆ ಮಗು ಫೇಸ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಓಕೆನಾ. ಸೊ 8 ತಿಂಗಳಿಂದ ಅವಳು ಲೈಕ್ ಒಂದು ಆಲ್ಮೋಸ್ಟ್ 1.5 ವರ್ಷ ಆದಮೇಲೆ ನಾನು ಸ್ವಲ್ಪ ಫ್ರೀ ಆಗಿದ್ದು. ಆಮೇಲೆ ನಾನು ಕೆಲಸ ಬಿಡೋವಂಥ ಒಂದು ಚಾಯ್ಸ್ ಮಾಡ್ಕೊಂಡಿದ್ದು. ಹಾಗಂತ ಹೇಳಿ ಇವಾಗೇನು ದುಡಿಮೆನ ನಿಲ್ಲಿಸ್ಬಿಟ್ಟಿಲ್ಲ. ನಾನು ಮನೆಯಿಂದನೇ ಫ್ರೀಲಾನ್ಸಿಂಗ್ ಕೆಲಸನ ಮಾಡ್ತಾಯಿದ್ದೀನಿ. ಇದನ್ನು ನಾನು